ಮಾರ್ಚ್ 6ರಿಂದ ಆರಂಭಗೊಂಡ ಬಜೆಟ್ ಅಧಿವೇಶನ ಇಂದು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷ ಯುಟಿ ಖಾದರ್ ಇಂದು ಬೆಳಗ್ಗೆಯಿಂದಲೇ ವಿವಿಧ ಕಲಾಪಗಳಿಗೆ ಅನುವು ಮಾಡಿಕೊಟ್ಟರು. ಮಧ್ಯಾಹ್ನದ ವೇಳೆ ಪ್ರಶ್ನೋತ್ತರ ಹಾಗೂ ವಿವಿಧ ನಿರ್ಣಯಗಳ ಚರ್ಚೆಯಾಯಿತು. ನಂತರ ಸಭಾಧ್ಯಕ್ಷರು ಕಾರ್ಯಕಲಾಪದ ಸಂಪನ್ನ ವರದಿಯನ್ನು ಮಂಡಿಸಿದರು. ಒಟ್ಟು 13 ದಿನ 80 ಗಂಟೆ 10 ನಿಮಿಷ ವಿಧಾನಮಂಡಲದ ಕಲಾಪ ನಡೆದಿದೆ. ಬಜೆಟ್ ಮೇಲೆ 50 ಸದಸ್ಯರು ಚರ್ಚೆ ಮಾಡಿರುವುದು ದಾಖಲೆಯಾಗಿದೆ. 2000 ಪೂರಕ ಅಂದಾಜು ಬೇಡಿಕೆಗಳನ್ನು ಅಂಗೀಕರಿಸಲಾಗಿದೆ. ವಿವಿಧ ವರದಿಗಳು, ವಿಧೇಯಕಗಳು ಹಾಗೂ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಗಿದೆ. ಒಟ್ಟು 12 ವಿಧೇಯಕಗಳನ್ನು ಮಂಡಿಸಿ 11ಕ್ಕೆ ಅಂಗೀಕಾರ ನೀಡಲಾಗಿದೆ. 2 ನಿಲುವಳಿ ಸೂಚನೆಗಳನ್ನು ಸಾರ್ವಜನಿಕ ಮಹತ್ವದ ವಿಚಾರವಾಗಿ ಪರಿವರ್ತಿಸಿ ಚರ್ಚೆಗೆ ಅವಕಾಶ ನೀಡಲಾಗಿದೆ. 2791 ಪ್ರಶ್ನೆಗಳನ್ನು ಸ್ವೀಕರಿಸಿದ್ದು ಬಹುತೇಕ ಉತ್ತರ ಒದಗಿಸಲಾಗಿದೆ ಎಂದು ಉಪ ಅಧಿವೇಶನದ ಸಂಪನ್ನ ವರದಿಯನ್ನು ಮಂಡಿಸಿದರು. ಬಳಿಕ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಕರಾವಳಿಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ವಿಶಿಷ್ಟ ಅಧಿಕಾರವುಳ್ಳ ನೂತನ ಮಂಡಳಿಯನ್ನು ರಚಿಸುವ ಬಗ್ಗೆ ಅಥವಾ ಈಗಿರುವ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧಿನಿಯಮ 2023 ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರುವ ಬಗ್ಗೆ. ಎರಡನೇದು, ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚಿಸಿ ಕನಿಷ್ಠ 5,000 ಕೋಟಿಗಳ ಅನುದಾನ ಮೀಸಲಿಡುವ ಬಗ್ಗೆ. ದಿನಾಂಕ 24/3/2026 ಬೆಳಿಗ್ಗೆ 11:35ಕ್ಕೆ ಪ್ರಾರಂಭವಾದ ಸದನವು ಮಧ್ಯರಾತ್ರಿವರೆಗೆ ಅಂದರೆ ಮರುದಿನ ಮುಂಜಾನೆ 1:42 ನಡೆದಿರುವುದು ವಿಧಾನಸಭೆ ಇತಿಹಾಸದಲ್ಲಿ ಅದು ದಾಖಲೆಯಾಗಿರುತ್ತದೆ ಎಂದು ಹೇಳಿಕೆ ಬಯಸಿ ಇದಕ್ಕೆ ಪ್ರತಿಯೊಬ್ಬರಿಗೂ ಸಲ್ಲಿಸುತ್ತೇನೆ. ಸದನ ನಡೆಸಲು ಸಹಕರಿಸಿದ ಸಭಾ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಸಚಿವ ಸಂಪುಟ ಸದಸ್ಯರಿಗೆ, ಉಪಸಭಾಧ್ಯಕ್ಷರಿಗೆ, ಸರ್ಕಾರಿ ಮುಖ್ಯ ಸಚೇತಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಎಲ್ಲ ಮಾನ್ಯ ಸದಸ್ಯರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಇಲಾಖೆಯ ಮುಖ್ಯಸ್ಥರಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿಧಾನಸಭೆಯ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಿದ್ದೇನೆ.